ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು 79 ವರ್ಷಗಳಾಗಿದ್ದು, ನಮ್ಮ ದೇಶವನ್ನು ಶತ್ರು ರಾಷ್ಟ್ರಗಳಿಂದ ರಕ್ಷಿಸಿಕೊಳ್ಳಲು ಭಾರತೀಯ ಸೇನೆಯು ಹಗಲಿರುಳು ತಮ್ಮ ನೆತ್ತರವನ್ನೇ ಹರಿಸುತ್ತಿದ್ದಾರೆ. ಈ ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರಗಳು ಬಂದು ದಾಳಿ ನಡೆಸಲು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಭಾರತೀಯ ಸೇನೆಯ ಮುಂದೆ ವಿಫಲವಾಗಿದ್ದು, ಪ್ರಸ್ತುತ ನಮ್ಮ ಸೇನಾ ಪಡೆಯು ಪ್ರಪಂಚದ ದೇಶಗಳಲ್ಲಿಯೇ ಬಲಿಷ್ಠ ಸೇನಾ ಪಡೆಯಲ್ಲಿ ಒಂದಾಗಿದೆ. ಅರ್ಜೆಂಟ್ ಫೋನ್ ಬಂದಿದೆ ಚಿನ್ನಿ, ಹೋಗ್ಬೇಕು. ಹೌದು ಚಿನ್ನಿ, ತುಂಬಾ ಅರ್ಜೆಂಟ್, ಹೋಗಿರಬೇಕು. ನೋಡ್ತೀನಿ, ಇವಾಗ ನಿನ್ ಫ್ರೆಂಡ್ ಅವ್ರ ಅಪ್ಪಾಜಿ ಇದ್ದಾರಲ್ಲ, ಮಾರ್ನಿಂಗ್ ಆಫೀಸ್ಗೆ ಹೋಗಿ ಈವ್ನಿಂಗ್ ಕ್ಷೇಮವಾಗಿ ಬರ್ಬೇಕಂದ್ರೆ ನಾನಲ್ಲಿ 24 hours ಕೆಲಸ ಮಾಡಲೇಬೇಕು ಚಿನ್ನಿ. ಸ್ವಾಮಿ 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 अपनी भी थोड़ी अदा थोड़ा
अपने देश और देशवासियों की हमेशा रक्षा करूंगा। ಇವಾಗ ಮಾಡಬೇಕಾಗಿರೋ ಮಿಷನ್ ತುಂಬಾ ಡೇಂಜರ್. ನಿಮ್ಮ ಪ್ರಾಣಕ್ಕೆ ಅಪಾಯ. ನಿಮ್ಗೆ ಭಯ ಅನಿಸ್ತಾ ಇಲ್ವಾ? ನನ್ಗೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇಟ್ಕೊಂಡು ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯ ಸಿಗುವುದು ಜಗದಲ್ಲಿ, ಧರೆಗೆ ಮುರಿದು ನಿಂತರೂ ಸಾಗಿರುವ ಹಠವ ಬಿಡದೆ ಎದುರು ನಿಲ್ಲುವ. UK, USA ಏನ್ ಅನ್ಕೊಳ್ತವೆ ಅಂತ ಆಲೋಚನೆ ಮಾಡೋಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಪಾಕಿಸ್ತಾನಕ್ಕೆ ಯಾವ ಭಾಷೆ ಗೊತ್ತೋ ಅದೇ ಭಾಷೆಯಲ್ಲಿ ಉತ್ತರ ಕಲಿಸೋ ಸಮಯ ಬಂದಿದೆ. ಇದಕ್ಕೆ ತಕ್ಕ ಪ್ರತಿಕಾರ ತೀರ್ಸ್ಕೊಳ್ಳೇಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು? ಸರ್ಜಿಕಲ್ ಸ್ಟ್ರೈಕ್ ಮಾಡೋಣ ಸರ್. ಪಾಕಿಸ್ತಾನ ಹೇಳೋದು ನೋಡಿದ್ರೆ ಅವ್ರ ದೇಶದಿಂದ ಉಗ್ರಗಾಮಿಗಳು ಹುಟ್ಟು ಬರ್ತಿರೋದು ಒಪ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ಮುಖ್ಯವಾದ ವಿಷಯ ಏನಂದ್ರೆ ಊರಿಗೆ ಪ್ರತಿಕಾರ ತೀರ್ಸ್ಕೊಳ್ಳೋಕೆ ಇದು ಅತಿ ದೊಡ್ಡ ಅವಕಾಶ. ಭಾರತ ದೇಶ ಚರಿತ್ರೆಯಲ್ಲಿ ನಾವು ಬೇರೆ ದೇಶದೊಳಗೆ ನುಗ್ಗಿ ಮೊದಲು ದಾಳಿ ಮಾಡಿರೋ ಇತಿಹಾಸನೇ ಇಲ್ಲ. ನಮ್ಮ ಒಳ್ಳೆತನ ಪಾಕಿಸ್ತಾನ ಮೊದಲಿಂದ ದುರುಪಯೋಗ ಮಾಡಿಕೊಳ್ತಾನೆ ಇದೆ. 1947, 65, 71, 99 ಹೀಗೆ. ನಿಜ ಅಂದ್ರೆ ಸರ್, ನಮ್ಮ ಸಹನೆನ ಅವರು ಬಲಹೀನತೆ ಅಂತ ಭಾವಿಸ್ತಿದ್ದಾರೆ. ಇದೇ ಒಳ್ಳೆ ಅವಕಾಶ ಅವ್ರ ಎದೆಲೆ ಭಯ ಹುಟ್ಟಿಸೋಕೆ. ಈ ಭಾರತ ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಅವರಿಗೆ ನಾವು ತೋರಿಸ್ಬೇಕು. ಇದು ನವ ಭಾರತ, ಮನೆಯೊಳಗೂ ನುಗ್ಗುತ್ತೆ, ಕೊಲ್ಲುತ್ತೆ ಕೂಡ. ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಂತರು, ನೀ ಮುನ್ನುಗ್ಗಿ ದೇಶದ ಕಾಯುವೆ. ಜನಗಣಮನ ಎದೆಯಲಿದೆ ಬಲಿದಾನ ಕುರು, ನೀನು ರೆಡಿಯೋ ನಡೆಯುತ್ತಿದೆ ಎಂದು ನಿಂದೆ ಜಾಹೋ.
ಎಲ್ಲರೂ ಅಲ್ಲೇ ನಿಂತ್ಕೊಳ್ಳಿ ದಯವಿಟ್ಟು ನಮ್ಮ ಈ ಒಂದು ಸೋಲ್ಜರ್ ಸೈನಿಕರಿಗೆ ದಯವಿಟ್ಟು ತಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಕೂಡ ಎದ್ದು ನಿಂತು ಅಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಎದ್ದು ನಿಂತು ಸೆಲ್ಯೂಟ್ ಹೊಡಿಬೇಕು. ಎದುರಿನ ಮೇಲೆ ಅದ್ಭುತವಾದ ಒಂದು ಪ್ರದರ್ಶನ ಮಾಡಿರ್ತಕ್ಕಂಥ ನಮ್ಮ ಸೈನಿಕರಿಗೆ ಜೋರಾದ ಸೆಲ್ಯೂಟ್ ಅನ್ನ ರೆಡಿ ಚಾಲ್ಯೂಟ್. ಅದ್ಭುತವಾದ ಪ್ರದರ್ಶನ ಮಾಡಿರ್ತಕ್ಕಂಥ SLA ಕಾನ್ವೆಂಟ್ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಿದ್ವಿ. ಅತ್ಯುತ್ತಮವಾದ ಒಂದು ಪ್ರದರ್ಶನ ನೀಡಿರ್ತಕ್ಕಂಥ SLA ಕಾನ್ವೆಂಟ್ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮೆಚ್ಚಿ ನಮ್ಮ ಎಲೆರಾಜಪ್ಪನವರು 500 ರೂಪಾಯಿಗಳನ್ನ ಅವರಿಗೆ ಮಕ್ಕಳಿಗೆ ಬಹುಮಾನವನ್ನ ಕೊಟ್ಟಿರ್ತಾರೆ. ಆ ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ಅವರಿಗೆ ಕೇಳ್ಕೊಡ್ತಾ ಇದ್ವಿ. ಹಾಗೆ 2000 ರೂಪಾಯಿ ನಮ್ಮ ಸುಮಿತ್ರಮ್ಮನವರು ಸಹ ಈ ಒಂದು ಕಾರ್ಯಕ್ರಮವನ್ನ ಮೆಚ್ಚಿ ಅವರಿಗೆ 2000 ರೂಪಾಯಿಗಳನ್ನ ಬಹುಮಾನವನ್ನ ಕೊಟ್ಟಿರ್ತಾರೆ. ಅದನ್ನ ಸ್ವೀಕರಿಸಬೇಕು ಅಂತ ಮಕ್ಕಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು 7 ವರ್ಷಗಳ ಕಾಲ ಈ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಮಗೆ ಅಧಿಕಾರಿಗಳಿಗೆ ವರ್ಗಾವಣೆ ಎಂಬತಕ್ಕಂಥದ್ದು ನಮಗೆ ಒಂದು ಆದೇಶದಲ್ಲಿ ಇರ್ತದೆ. ನಾವು ಅದನ್ನ ಜೊತೆಗೆ ತೆಗೆದುಕೊಂಡೇ ಬಂದಿರ್ತೇವೆ. ಸೇವೆಯ ಮುಗಿದ ನಂತರ ಇಲ್ಲಿ ಎಲ್ಲಾ ರೀತಿಯಲ್ಲಿ ಸಾರ್ವಜನಿಕರ ಸೇವೆಯನ್ನ ಮಾಡಿ ಅತ್ಯುತ್ತಮ ಸೇವೆಯನ್ನ ಮಾಡಿ 7 ವರ್ಷಗಳ ಕಾಲ ಇಲ್ಲಿ ವರ್ಗೇದೇಪುರದಲ್ಲಿ ಈ ಮಕ್ಕಳು ಇಲ್ಲಿರಬೇಕು. ಏನು ಇವು ನಮ್ಮ ಮಿಲಿಟರಿ ಡ್ರೆಸ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲಿ ಹೋಗ್ಬೇಡಪ್ಪ, ಅಲ್ಲೇ ಒಂದು ನಿಮಿಷ. ಅವರು ಕೂಡ ಅನೇಕ ವರ್ಷಗಳ ಕಾಲ ಆ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಭಾರತೀಯ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಬಂದು 7 ವರ್ಷಗಳ ಕಾಲ ಸತತವಾಗಿ ಈ ಎಚ್.ಡಿ.ಪುರ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಅತ್ಯುತ್ತಮ ಕಾರ್ಯದರ್ಶಿಗಳು. ನಾನು ಬಂದ ಮೇಲೆ ನನಗೆ ಬಹಳ ಖುಷಿಯಾಗಿದ್ದು ಆ ಸೆಕ್ರೆಟರಿಗಳನ್ನು ನೋಡಿದಾಗ. ಆ ಸೆಕ್ರೆಟರಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಮಕ್ಕಳ ಜೊತೆಗೆ ಆ ಒಂದು ಫೋಟೋವನ್ನು ತೆಗೆಸಿಕೊಳ್ಳುವ ಜೊತೆಗೆ ಅವರ ಮಕ್ಕಳ ಜೊತೆಯಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ನಾನು ದಯವಿಟ್ಟು ಕೇಳ್ಕೊಳ್ತಿದ್ದೀನಿ. ಎಲ್ಲ ಮಕ್ಕಳು ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಗದೀಶ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡ್ಬೇಕೆಲ್ಲ, ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಗೌರವವನ್ನು ಸೂಚಿಸಬೇಕಂತ ಹೇಳ್ಬಿಟ್ಟು ಹೇಳ್ತೀನಿ. ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಸೇವೆಗಳನ್ನು ಕುಡಿಯ ನೀರಿಂದ ಹಿಡಿದ್ಬಿಟ್ಟು, ಬೆಳಕಿನಿಂದ ಹಿಡಿದ್ಬಿಟ್ಟು, ಸ್ವಚ್ಛತೆಯಿಂದ ಹಿಡಿದ್ಬಿಟ್ಟು ಎಲ್ಲಾ ರೀತಿಯಲ್ಲಿ ಒಂದು ಸಕಾಲದಲ್ಲಿ ಈ ಸುದ್ದಿಗಳನ್ನು ನೀಡುವುದರಲ್ಲಿ ಕೂಡ ಎಲ್ಲಾ ರೀತಿ ಎಲ್ಲಾ ಜನರಿಗೆ ಸ್ಪಂದಿಸುವುದರ ಮುಖಾಂತರ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಏನು ವರ್ಗಾವಣೆಗೊಂಡು ಈಗ ಚಿಕ್ಕಜೇದೂರಲ್ಲಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಹೋಗಿರ್ತಾರೆ. ಅವರಿಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರ ಪರವಾಗಿ, ನನ್ನ ಎಚ್.ಡಿ.ಪುರ ಗ್ರಾಮದ ಎಲ್ಲ ಸರ್ವ ಸದಸ್ಯರುಗಳ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ, ಅಧ್ಯಕ್ಷರ ಪರವಾಗಿ, ನನ್ನೆಲ್ಲ ಸರ್ವ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳನ್ನು ಇಚ್ಛಿಸ್ತೇನೆ. ಅದೇ ರೀತಿ ಕೂಡ ಎಲ್ಲಾ ಅಂಗನವಾಡಿ ಟೀಚರ್ಸ್ಗಳು ಕೂಡ ಬಹಳ ಅತ್ಯುನ್ನತ ಸಂಬಂಧವನ್ನು ಹೊಂದಿ ಅವ್ರ ಜೊತೆಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿರ್ತಾರೆ. ಅವರು ಕೂಡ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಅಂಗನವಾಡಿ ಟೀಚರ್ಸ್ಗಳು ಕೂಡ ಅವ್ರಿಗೆ ಎಲ್ಲಾ ರೀತಿಯ ಅನುಕೂಲ, ಏನೋ ಸಿಬ್ಬಂದಿಯ ಮಾಹಿತಿ ಕೂಡ ಮಕ್ಕಳ